ನಮಸ್ಕಾರ. ಇವತ್ತು ನಾವು ಬೈಬಲ್ನ ಒಂದು ತುಂಬಾ ಮುಖ್ಯವಾದ ವಿಷಯ ಅಂದ್ರೆ ಸೇವೆ ಬಗ್ಗೆ ಸ್ವಲ್ಪ ಆಳವಾಗಿ ಮಾತಾಡೋಣ. ನಮ್ಮ ಚರ್ಚೆಗೆ ಸೇವೆ, ದೇವರ ವಿನ್ಯಾಸ, ಯೇಸುವಿನ ಮಾದರಿ, ಸುವಾರ್ತೆಯ ಹೃದಯ ಅಂತ ಒಂದು ಮೂಲ ಇದೆ. ಅದರ ಪ್ರಕಾರ ಸೇವೆ ಅಂದ್ರೆ ಏನೋ ನಾವು ಮಾಡ್ಲೇಬೇಕಾದ ಕೆಲ್ಸ ಅಲ್ಲ, ಬದಲಿಗೆ ದೇವರ ಪ್ರೀತಿ ನಮ್ಮ ಹೃದಯದಲ್ಲಿ ಹುಟ್ಟಿಸುವ ಒಂದು ಸಹಜ ಪ್ರತಿಕ್ರಿಯೆ. ಈಗಿನ ಕಾಲದಲ್ಲಿ ಎಲ್ರೂ ತಮ್ಮ ಬಗ್ಗೆನೇ ಯೋಚನೆ ಮಾಡ್ತಾರೆ ಅಲ್ವಾ? ಹಾಗಾಗಿ ಬೇರೆಯವರಿಗೆ ಸೇವೆ ಮಾಡೋದು ಅನ್ನೋ ಕಲ್ಪನೆನೇ ಸ್ವಲ್ಪ ವಿಚಿತ್ರ ಅನ್ಸ್ಬೋದು. ಆದ್ರೆ ನಿಜವಾದ ದುಡ್ಡುಸ್ತಿಕೆ ಇದೆಯಲ್ಲ, ಅದು ಅಧಿಕಾರ ನಡ್ಸೋದ್ರಲ್ಲಿಲ್ಲ, ಸೇವೆ ಮಾಡೋದ್ರಲ್ಲಿದೆ ಅಂತ ಮಾರ್ಕ 10:45 ಹೇಳುತ್ತೆ. ಸರಿ, ಇದನ್ನ ಸ್ವಲ್ಪ ಬಿಡಿಸಿ ನೋಡೋಣ. ದೇವರ ಮೂಲ ಯೋಜನೆಯಲ್ಲೇ ಇದು ಹೇಗೆ ಸೇರ್ಕೊಂಡಿದೆ? ಖಂಡಿತ. ಸೇವೆ ಅನ್ನೋದು ಆಮೇಲೆ ಬಂದಿದ್ದಲ್ಲ, ಸೃಷ್ಟಿ ಶುರುವಾದಾಗಿಂದಲೇ ಇದು ಕಾಣಿಸುತ್ತೆ ನೋಡಿ. ಆದಾಮ್ನನ್ನ ಎದೆನ್ ತೋಟದಲ್ಲಿ ಸುಮ್ಮನೆ ಕೂರಿಸ್ಲಿಲ್ಲ, ಬದಲಿಗೆ ಕೆಲಸ ಮಾಡಲು ಮತ್ತು ಅದನ್ನು ನೋಡಿಕೊಳ್ಳಲು ಅಂತ ಆದಿಕಾಂಡ 2:15 ಹೇಳುತ್ತೆ. ಆಮೇಲೆ ಇಸ್ರಾಯೇಲಿಯರಿಗೆ ದೇವರು ಕೊಟ್ಟ ಆಜ್ಞೆಗಳಲ್ಲಿ ಬಡವರು, ವಿಧವೆಯರು, ಅನಾಥರು ಅಷ್ಟೇ ಅಲ್ಲ, ತಮ್ಮ ಮಧ್ಯೆ ಇರೋ ಪರದೇಶಿಗರಿಗೂ ಸಹಾಯ ಮಾಡಿ ಅಂತ ಸ್ಪಷ್ಟವಾಗಿ ಹೇಳಿದ್ರು ಅಲ್ವಾ? ಹೌದು. ಅಂದ್ರೆ ದೇವರ ಜನರಾದವರು ಸೇವೆ ಮಾಡ್ಲೇಬೇಕು ಅನ್ನೋದು ಆರಂಭದಿಂದಲೂ ಇದ್ದ ನಿರೀಕ್ಷೆ. ಹೌದೌದು. ಧರ್ಮೋಪದೇಶಕಾಂಡ 10, 18, 19 ಕೂಡ ಇದನ್ನ ಹೇಳುತ್ತೆ. ಸರಿ, ಇದು ಹಳೆ ಒಡಂಬಡಿಕೆಯಲ್ಲಿ ಆಯ್ತು. ಹಾಗಾದ್ರೆ ಹೊಸ ಒಡಂಬಡಿಕೆಯಲ್ಲಿ, ಮುಖ್ಯವಾಗಿ ಯೇಸುವಿನ ಜೀವನದಲ್ಲಿ ಇದು ಹೇಗೆ ಕಾಣಿಸ್ತೆ? ಇಲ್ಲೇ ನೋಡಿ ವಿಷಯ ಇನ್ನೂ ಸ್ಪಷ್ಟ ಆಗೋದು. ಸೇವೆಗೆ ಪರ್ಫೆಕ್ಟ್ ಎಕ್ಸಾಂಪಲ್ ಅಂದ್ರೆ ಅದು ಯೇಸು ಕ್ರಿಸ್ತನೇ. ಫಿಲಿಪ್ಪಿ 2:6 ಮತ್ತು 7ರಲ್ಲಿ ಹೇಳದ ಹಾಗೆ, ಆತ ದೇವರಾಗಿದ್ರೂ ಆ ದೊಡ್ಡ ಸ್ಥಾನಕ್ಕೆ ಅಂಟಿಕೊಳ್ಳದೆ ತನ್ನನ್ನು ತಗ್ಗಿಸಿಕೊಂಡು ಒಬ್ಬ ಸೇವಕನಾಗಿ ಆದನು. ಆತ ತನ್ನ ಶಿಷ್ಯರ ಕಾಲ್ ತೊಳೆದನಲ್ಲ, ಅದು ಕೇವಲ ಒಂದು ಏನಂತಾರೆ ಸಿಂಬಾಲಿಕ್ ಆಗಿ ಮಾಡಿದ್ದಲ್ಲ, ನಿಜವಾದ ನಾಯಕತ್ವ ಅಂದ್ರೆ ಏನು, ಪ್ರೀತಿ ಅಂದ್ರೇನು ಅಂತ ತೋರಿಸಲಿಕ್ಕೆ ಮಾಡಿದ್ದು. ಹೌದು, ಅದು ತುಂಬಾ ಪ್ರಭಾವ ಬೀರುವಂಥದ್ದು. ನಾನು ನಿಮಗೆ ಮಾಡಿದ ಹಾಗೆ ನೀವು ಮಾಡಿ ಅಂತ ಮಾದರಿ ತೋರಿಸಿದ್ದೇನೆ ಅಂತ ಯೋಹಾನ 13:15ರಲ್ಲಿ ಹೇಳಿದಾಗ ಆತ ಬಯಸಿದ್ದು ನಮ್ರತೆ ಮತ್ತು ಒಬ್ರಿಗೊಬ್ರು ಸೇವೆ ಮಾಡೋದು ತನ್ನ ಹಿಂಬಾಲಕರ ಜೀವನದ ಭಾಗ ಆಗಬೇಕು ಅಂತ. ಮತ್ತೆ ಆತ ಹೇಳಿದ ಮಾತು, ಮನುಷ್ಯಕುಮಾರನು ಸೇವೆ ಮಾಡಿಸಿಕೊಳ್ಳಲಿಕ್ಕೆ ಬರಲಿಲ್ಲ, ಸೇವೆ ಮಾಡಲುಕ್ಕೂ ಅನೇಕರಿಗೋಸ್ಕರ ತನ್ನ ಪ್ರಾಣವನ್ನೇ ಈಡುಕೊಡುವುದಕ್ಕೂ ಬಂದನು ಅಂತ ಮಾರ್ಕ್ 10:45ರಲ್ಲಿದೆಯಲ್ಲ, ಅದು ಸೇವೆಯ ತುದಿಯನ್ನೇ ತೋರಿಸುತ್ತೆ ಅಲ್ವಾ? ಖಂಡಿತವಾಗಿಯೂ. ಮತ್ತು ಆ ಸೇವೆಯ ಪರಾಕಾಷ್ಠೆ ಅಂದ್ರೆ ಶಿಲುವೆ ಮೇಲಿನ ಆತನ ಮರಣ. ಅದು ನಮ್ಮ ಪಾಪಗಳಿಗಾಗಿ ಆತ ಮಾಡಿದ ಅಂತಿಮ ಅತಿದೊಡ್ಡ ಸೇವೆ. ಈ ಮಾದರಿಯನ್ನ ನೋಡಿದ ಮೇಲೆ ನಾವು ಸೇವೆ ಮಾಡಲಿಕ್ಕೆ ಕರೆಯಲ್ಪಟ್ಟಿದ್ದೀವಿ ಅನ್ನೋದು ಸ್ಪಷ್ಟ. ಸರಿ, ಯೇಸುವಿನ ಮಾದರಿ ತುಂಬಾ ಸ್ಪಷ್ಟವಾಗಿದೆ. ಆದ್ರೆ ನಮ್ಮ ದಿನನಿತ್ಯದ ಜೀವನದಲ್ಲಿ ಸೇವೆ ಮಾಡೋದು ಅಂದ್ರೆ ಹೇಗೆ? ಬರೀ ದೊಡ್ಡ ದೊಡ್ಡ ತ್ಯಾಗಗಳೇ ಸೇವೆಯಾ? ಇಲ್ಲ, ಖಂಡಿತ ಇಲ್ಲ. ಬೈಬಲ್ ಸೇವೆಯ ಬೇರೆ ಬೇರೆ ರೀತಿಗಳನ್ನು ತೋರಿಸುತ್ತೆ. 1 ಕೊರಿಂಥ್ಯ 12:27 ಹೇಳೋ ಹಾಗೆ, ಪ್ರತಿಯೊಬ್ಬ ವಿಶ್ವಾಸಿಗೂ ಕ್ರಿಸ್ತನ ದೇಹವಾದ ಸಭೆಯಲ್ಲಿ ಒಂದು ವಿಶೇಷ ಪಾತ್ರ ಇದೆ. ಸೇವೆ ಅಂದ್ರೆ ಉದಾಹರಣೆಗೆ ದಯೆ, ಕರುಣೆ ತೋರಿಸೋದು. ಮತ್ತಾಯ 25:35-36ರಲ್ಲಿ ಹೇಳೋ ಹಾಗೆ, ಹಸಿದವರಿಗೆ ಊಟ ಕೊಡೋದು, ಬಟ್ಟೆ ಇಲ್ದವ್ರಿಗೆ ಕೊಡೋದು, ರೋಗಿಗಳನ್ನ, ಸೆರೆಯಲ್ಲಿರೋರ್ನ ಹೋಗಿ ನೋಡೋದು, ಇದೆಲ್ಲ ದೇವರ ಹೃದಯವನ್ನೇ ತೋರಿಸುತ್ತೆ. ಓಕೆ, ಅಂದ್ರೆ ಪ್ರಾಕ್ಟಿಕಲ್ ಸಹಾಯ ಮಾಡೋದು ಒಂದ್ ರೀತಿ, ಬೇರೆ ಯಾವ ರೀತಿ ಇದೆ? ಇನ್ನೊಂದು ಮುಖ್ಯವಾದ ರೀತಿ ಅಂದ್ರೆ ಸತ್ಯವನ್ನ, ಅಂದ್ರೆ ದೇವರ ವಾಕ್ಯವನ್ನ ಬೋಧಿಸೋದು, ಬೇರೆಯವರು ಕ್ರಿಸ್ತನಲ್ಲಿ ಬೆಳೆಯೋ ಹಾಗೆ ಸಹಾಯ ಮಾಡೋದು. ಮತ್ತಾಯ 28:19 ನೆನಪಿಸ್ಕೊಳ್ಬೋದು. ಆಮೇಲೆ ಬಾರ್ನಬನ ಥರ ಬೇರೆಯವ್ರನ್ನ ಪ್ರೋತ್ಸಾಹಿಸೋದು, ಸಮಾಧಾನ ಮಾಡೋದು. ಅಪೊಸ್ತಲರ ಕೃತ್ಯಗಳು 4:36 ಅದು ಒಂದು ಅಮೂಲ್ಯ ಸೇವೆ. ಹೌದು, ಪ್ರೋತ್ಸಾಹ ಕೂಡ ಒಂದು ಸೇವೆ. ಖಂಡಿತ. ಹಾಗೇನೆ ನಮ್ಮ ಹತ್ರ ಇರೋದನ್ನ, ಅದು ಸಮಯ ಆಗಿರ್ಬೋದು, ಹಣ ಅಥವಾ ನಮ್ಮಲ್ಲಿರುವ ಕೌಶಲ್ಯಗಳು, ಅದನ್ನ ಉದಾರವಾಗಿ ಹಂಚಿಕೊಳ್ಳೋದು. 2 ಕೊರಿಂಥ 8:1-5ರಲ್ಲಿ ನಾವು ಇದನ್ನು ನೋಡ್ಬೋದು. ಮತ್ತು ಬೇರೆಯವರಿಗೋಸ್ಕರ ಪ್ರಾರ್ಥನೆ ಮಾಡೋದು, ಮಧ್ಯಸ್ಥಿಕೆ ವಹಿಸೋದು. ಎಫೆಸ 1:16 ದೇವರು ನಮಗೆ ಕೊಟ್ಟಿರೋ ಬೇರೆ ಬೇರೆ ವರಗಳನ್ನು ಸಭೆಯ ಒಳ್ಳೆಯದಕ್ಕೆ ಉಪಯೋಗಿಸೋದು. 1 ಕೊರಿಂಥ 12:7 ಇದೆಲ್ಲವೂ ಸೇವೆಯೇ. ವಾವ್! ಅಂದ್ರೆ ಸೇವೆಯ ವ್ಯಾಪ್ತಿ ನಾವು ಅಂದ್ಕೊಂಡಿದ್ದಕ್ಕಿಂತ ತುಂಬಾ ದೊಡ್ಡದು. ಕೇವಲ ದೊಡ್ಡ ಕೆಲಸಗಳಲ್ಲ, ನಮ್ಮ ದಿನನಿತ್ಯದ ಸಣ್ಣ ಸಣ್ಣ ವಿಷಯಗಳಲ್ಲೂ ಸೇವೆ ಅಡಗಿದೆ. ಸರಿ,
ಈ ಎಲ್ಲಾ ಸೇವೆಗಳ ಹಿಂದಿರೋ ನಿಜವಾದ ಉದ್ದೇಶ ಏನು? ಸುಮ್ನೆ ಒಳ್ಳೆಯವರಾಗಿ ಕಾಣಿಸ್ಕೊಳ್ಳೋದಕ್ಕ? ಇಲ್ಲ, ಅದಕ್ಕಿಂತಲೂ ಆಳವಾದ ಉದ್ದೇಶ ಇದೆ. ನಮ್ಮ ಸೇವೆ ಇದೆಯಲ್ಲ, ಅದು ದೇವರ ಪ್ರೀತಿಯನ್ನ ಬೇರೆಯವರಿಗೆ ಕಾಣುವ ಹಾಗೆ ಮಾಡುತ್ತೆ. ಯೇಸು ಹೇಳಿದ್ನಲ್ಲ, ಯೋಹನ 13:35ರಲ್ಲಿ, ನೀವು ಒಬ್ರಿಗೊಬ್ರು ಪ್ರೀತಿ ತೋರಿಸಿದ್ರೆ ನೀವು ನನ್ನ ಶಿಷ್ಯರು ಅಂತ ಎಲ್ಲರಿಗೂ ಗೊತ್ತಾಗತ್ತೆ ಅಂತ. ಆ ಪ್ರೀತಿಯೇ ಸೇವೆಯ ಮೂಲಕ ವ್ಯಕ್ತವಾಗೋದು. ನಮ್ಮ ಒಳ್ಳೆಯ ಕೆಲಸಗಳು ಅಂದ್ರೆ ಸೇವೆ ಬೇರೆಯವರು ದೇವರನ್ನು ನೋಡಿ ಹೊಗಳೋ ಹಾಗೆ ಮಾಡುತ್ತೆ ಅಂತ ಮತ್ತೆಯ 5:16 ಹೇಳುತ್ತೆ. ಓ ಹೌದು. ಇದು ಸುವಾರ್ತೆಗೆ ಅಂದ್ರೆ ಯೇಸುಕ್ರಿಸ್ತನ ಮೂಲಕ ಸಿಗುವ ರಕ್ಷಣೆಯ ಒಳ್ಳೆಯ ಸುದ್ದಿಗೆ ಜನರ ಹೃದಯಗಳನ್ನ ತೆರೆಯಲು ಸಹಾಯ ಮಾಡುತ್ತೆ. ಜೊತೆಗೆ ಸಭೆಯನ್ನ ಬಲಪಡಿಸುತ್ತೆ ಮತ್ತು ನಾವು ಕ್ರಿಸ್ತನನ್ನ ಇನ್ನೂ ಹೆಚ್ಚು ಹೋಲುವ ಹಾಗೆ ಮಾಡುತ್ತೆ. ಹಾಗಾದ್ರೆ ಇಲ್ಲೊಂದು ಮುಖ್ಯವಾದ ಪ್ರಶ್ನೆ ಬರುತ್ತೆ. ಸೇವೆ ಮಾಡೋದಕ್ಕೂ ನಮಗೆ ರಕ್ಷಣೆ ಸಿಗೋದಕ್ಕೂ ಏನು ಸಂಬಂಧ? ಕೆಲವ್ರು ಅನ್ಕೊಳ್ತಾರಲ್ಲ, ನಾನೊಳ್ಳೆ ಕೆಲಸ ಮಾಡಿದ್ರೆ ದೇವ್ರು ಮೆಚ್ಚಿ ರಕ್ಷಣೆ ಕೊಡ್ತಾನೆ ಅಂತ. ಇದು ತುಂಬಾನೇ ಮುಖ್ಯವಾದ ಪಾಯಿಂಟ್. ಎಫೆಸಿಯಸ್ 2:8-9 ಇದನ್ನ ಸ್ಪಷ್ಟಪಡಿಸುತ್ತೆ ನೋಡಿ. ನೀವು ಕೃಪೆಯಿಂದಲೇ ನಂಬಿಕೆಯ ಮೂಲಕ ರಕ್ಷಣೆ ಹೊಂದಿದ್ದೀರಿ. ಇದು ದೇವರ ದಾನವೇ ಹೊರತು ನಮ್ಮ ಕೆಲಸಗಳಿಂದಲ್ಲ. ಯಾಕೆಂದ್ರೆ ಯಾರೂ ಹೆಮ್ಮೆ ಪಟ್ಕೊಳ್ಬಾರ್ದು ಅಂತ. ಸರಿ. ಇದರರ್ಥ ಏನು ಅಂದ್ರೆ, ನಾವು ರಕ್ಷಣೆ ಪಡ್ಕೊಳ್ಳೋಕೆ ಅಂತ ಸೇವೆ ಮಾಡೋದಿಲ್ಲ. ಬದಲಿಗೆ ನಮಗೆ ಈಗಾಗಲೇ ಕ್ರಿಸ್ತನ ಮೂಲಕ ರಕ್ಷಣೆ ಸಿಕ್ಕಿದೆ ಅನ್ನೋ ಕಾರಣಕ್ಕೆ ಆ ಕೃತಜ್ಞತೆಯಿಂದ, ಆ ಪ್ರೀತಿಯಿಂದ ಸೇವೆ ಮಾಡ್ತೀವಿ. ಸೇವೆ ಅನ್ನೋದು ರಕ್ಷಣೆಯ ಫಲ, ಕಾರಣ ಅಲ್ಲ. ಇದು ತುಂಬಾ ಮುಖ್ಯವಾದ ಸ್ಪಷ್ಟನೆ. ನಮ್ಮ ಯೋಗ್ಯತೆ, ನಾವು ಏನ್ ಮಾಡ್ತೀವಿ ಅನ್ನೋದ್ರಲ್ಲಿಲ್ಲ, ಬದಲಿಗೆ ಕ್ರಿಸ್ತ ನಮಗಾಗಿ ಏನು ಮಾಡ್ದ ಅನ್ನೋದ್ರಲ್ಲಿದೆ. ಈ ತಿಳುವಳಿಕೆ ಸೇವೆಯನ್ನ ಒಂದು ಭಾರ ಅಂತ ಅಂದುಕೊಳ್ಳೋದ್ರಿಂದ ಹೇಗೆ ಬಿಡುಗಡೆ ಕೊಡುತ್ತೆ? ದೊಡ್ಡ ವ್ಯತ್ಯಾಸ ಆಗುತ್ತೆ. ನಮ್ಮ ಬೆಲೆ ನಾವು ಎಷ್ಟು ಸೇವೆ ಮಾಡ್ತೀವಿ ಅನ್ನೋದ್ರ ಮೇಲೆ ನಿಂತಿಲ್ಲ ಅಂತ ಗೊತ್ತಾದಾಗ ನಾವು ಯಾವುದೇ ಒತ್ತಡ ಇಲ್ಲದೆ ಅಥವಾ ನಾನೇನೋ ಮಾಡ್ತಿದ್ದೀನಿ ಅನ್ನೋ ಹೆಮ್ಮೆ ಇಲ್ಲದೆ ಫ್ರೀಯಾಗಿ ಸೇವೆ ಮಾಡ್ಬೋದು. ಕುಟುಂಬದಲ್ಲಿ, ಸಭೆಯಲ್ಲಿ, ನಮ್ಮ ಕೆಲಸದ ಜಾಗದಲ್ಲಿ, ಸಮಾಜದಲ್ಲಿ, ಎಲ್ಲೇ ಆದ್ರೂ ಸಣ್ಣ ಸಣ್ಣ ಕೆಲಸಗಳ ಮೂಲಕನೂ ಸೇವೆ ಮಾಡ್ಬೋದು. ಹೌದು. ಶಿಷ್ಯ ಅನ್ನೋ ಕಾರಣಕ್ಕೆ ಒಂದು ಲೋಟ ತಣ್ಣೀರು ಕೊಟ್ರೂ ಅವನಿಗೆ ಪ್ರತಿಫಲ ಸಿಕ್ಕೇ ಸಿಗತ್ತೆ ಅಂತ. ಸಣ್ಣ ಸೇವೆಗಳಿಗೂ ದೇವರ ದೃಷ್ಟಿಯಲ್ಲಿ ದೊಡ್ಡ ಬೆಲೆ ಇದೆ. ಕ್ರಿಸ್ತನ ಹೆಸರಲ್ಲಿ ಮಾಡಿದ ಪ್ರತಿಯೊಂದು ಸೇವೆಗೂ ಶಾಶ್ವತವಾದ ಮೌಲ್ಯ, ಪ್ರತಿಫಲ ಇದೆ ಅಂತ ಇಬ್ರೇ 6:10 ಭರವಸೆ ಕೊಡುತ್ತೆ. ಹಾಗಾದ್ರೆ ಒಟ್ಟಾರೆಯಾಗಿ ಹೇಳೋದಾದ್ರೆ, ಸೇವೆ ಅನ್ನೋದು ಕ್ರೈಸ್ತರ ನಂಬಿಕೆ ಮತ್ತು ಜೀವನದ ಒಂದು ಕೇಂದ್ರ ಭಾಗ. ಇದು ಸೃಷ್ಟಿಯಲ್ಲಿದ್ದ ದೇವರ ಮೂಲ ಉದ್ದೇಶವನ್ನ ತೋರಿಸುತ್ತೆ, ಯೇಸುವಿನ ಜೀವನ ಮತ್ತು ಸಾಮಿನಲ್ಲಿ ಪರಿಪೂರ್ಣ ಮಾದರಿಯನ್ನ ಕಂಡುಕೊಡುತ್ತೆ ಮತ್ತು ಸುವಾರ್ತೆಯ ಸತ್ಯವನ್ನ ನಮ್ಮ ಜೀವನದಲ್ಲಿ ತೋರಿಸುತ್ತೆ. ಹೌದು, ಖಂಡಿತವಾಗ್ಲೂ. ಕೊನೆಯದಾಗಿ ಒಂದು ಚಿಕ್ಕ ಆಲೋಚನೆ. ಸೇವೆಯನ್ನ ಒಂದು ಕಟ್ಟುಪಾಡು, ಒಂದು ಡ್ಯೂಟಿ ಅಂತ ನೋಡೋ ಬದಲು ನಮಗ್ ಸಿಕ್ಕಿದ್ದ ಆ ಅಪಾರ ಕೃಪೆಗೆ ನಮ್ಮ ಒಂದು ರೆಸ್ಪಾನ್ಸ್, ಪ್ರತಿಕ್ರಿಯೆ ಅಂತ ನೋಡಿದ್ರೆ, ಹಾಗ್ ನೋಡಕ್ ಶುರು ಮಾಡಿದ್ರೆ ನಮ್ಮ ದಿನನಿತ್ಯದ ಮನೋಭಾವದಲ್ಲಿ, ಬೇರೆಯವರ ಜೊತೆ ನಾವು ನಡ್ಕೊಳ್ಳೋ ರೀತಿಯಲ್ಲಿ ಅದು ಯಾವ ಥರ ಬದಲಾವಣೆ ತರಬಹುದು? ಇದರ ಬಗ್ಗೆ ನಾವೆಲ್ಲರೂ ಯೋಚನೆ ಮಾಡ್ಬೋದಲ್ವಾ? ಖಂಡಿತ. ತುಂಬಾ ಒಳ್ಳೆ ಆಲೋಚನೆ.